ಆದರೆ ಅಂತಿಮವಾಗಿ ನಂದು ಒಂದೇ ಪ್ರಶ್ನೆ, ಈ 5 ಗ್ಯಾರಂಟಿಗಳು ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀವು ಕೊಟ್ಟಂಥ ಕಮಿಟ್ಮೆಂಟು. ಈ 5 ಗ್ಯಾರಂಟಿಗಳು ಯಾವಾಗ 30 ದಿನವೋ, ಈ ಫೆಬ್ರವರಿ ತಿಂಗಳು 28 ದಿನವೋ 31 ದಿನವೋ ಕ್ಯಾಲೆಂಡರ್ ತೆಗೆದು ದಯಮಾಡಿ ಆ ಕ್ಯಾಲೆಂಡರ್ನಲ್ಲಿ ಒಂದು ಡೇಟನ್ನು ನೀವೇ ನಿಗದಿ ಮಾಡಿ. ನಾವ್ಯಾರು ಕೇಳಲಿಕ್ಕಿಲ್ಲ. ಯಾವ ಡೇಟ್ಗೆ ಹಾಕ್ತೀರಾ ಅಂತ ನಮಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರ್ಬೇಕು. ಸರ್ಕಾರ ನಡೆಸ್ತಾ ಇರೋರು ನಿಮ್ಗೆ ಯಾವ ರೀತಿ ದುಡ್ಡು ಹೊಂದಿಸ್ತೀರಿ, ಯಾವಾಗ ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತಿದೆ ಅಂತಕ್ಕಂಥ ಪರಿಜ್ಞಾನ ನಿಮಗಿರ್ಬೇಕು, ನಮಗಿಲ್ಲ, ನಮಗೆ ಗೊತ್ತಿಲ್ಲ. ಇದು ಏನಾಗ್ಬಿಟ್ಟಿದೆ, ಚುನಾವಣೆ ಬಹುಶಃ ಗೊತ್ತಿಲ್ಲ. ಈ ZPTP ಚುನಾವಣೆ ಯಾವಾಗ ಕರೀತಾರ ಗೊತ್ತಿಲ್ವಲ್ಲಣ್ಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಶಾದಾಯಕವಾಗಿ ನಾವು ಮೇ ಜೂನ್ಗಾದ್ರೂ ನಡೀಲಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ಆದರೆ ಪರಿಸ್ಥಿತಿಗಳು ಹಂಗಿದ್ದಂಗೆ ಇಲ್ಲ. ನೋಡಿದರೆ ಕಾಂಗ್ರೆಸ್ನಲ್ಲಿ ಪಾಪ ಏನಾಗಿದೆ, ಒಬ್ರಿಗೊಬ್ರು ಭಾಳ ಆತ್ಮೀಯತೆ ಜಾಸ್ತಿ ಇದೆಯಲ್ಲ. ಇದು ಏನಾಗ್ಬಿಟ್ಟಿದೆ, ಜನಗಳಿಗೂ ತಲೆನಲ್ಲಿ ಯಾವ್ದಾದ್ರು ಚುನಾವಣೆ ಬಂದರೆ ಸಾಕಪ್ಪ, ಕೊನೆಗೆ ಕೊಟ್ಟಿರ್ತಕ್ಕಂಥ ಮಾತು ಕಾಂಗ್ರೆಸ್ನವ್ರು ಚುನಾವಣೆ ಸಂದರ್ಭದಲ್ಲಾದರೂ ಉಳಿಸ್ಕೊತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗೋಗಿದೆ. ಮಹಿಳೆಯರ ಸಬಲೀಕರಣ ಮಾಡ್ತೀನಿ ಅಂತ ಬಂದು ಭಾಳ ದೊಡ್ಡ ಘಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಂಥ ಕೇಂದ್ರದ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧೀಜಿಯವರು, ರಾಹುಲ್ ಗಾಂಧಿಯವರು ಟಕಾಟಕ್ ಟಕಾಟಕ್ ಕಟಾಕಟ್ 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 ಎಲ್ಲ ಕಟ್ಟಾಗಿ ಬರ್ತಾ ಇದೆ. ಅದು ಯಾವಾಗ ಬರೋದು ಗೊತ್ತಿಲ್ಲ. ದಯಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು. ಇಲ್ಲದೆ ಹೋದರೆ ಜನರ ಪರವಾಗಿ, ನಾಡಿನ 7.5 ಕೋಟಿ ಕನ್ನಡಿಗರ ಪರವಾಗಿ ಅನಿವಾರ್ಯವಾಗಿ ನಾವು ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿಯನ್ನು, ವಾತಾವರಣವನ್ನು ನೀವೇ ನಮ್ಮನ್ನು ದೂಡ್ತೀರಾ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.